ಇನ್ನು ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಬರೋಣ. ನೀವು ಕಷ್ಟದ ದಿನಗಳನ್ನು ಕೂಡ ನೋಡಿದ್ದೀರಿ, ಹೌದು. ಬಡತನ ಏನು ಅಂತ ಗಮನಿಸಿದ್ದೀರಿ. ಇದೆಲ್ಲವೂ ಕೂಡ ಕಲಿಸಿದ ಪಾಠ ಏನು ದೊಡ್ಡಣ್ಣ ಅವರಿಗೆ? ಅಮ್ಮ, ಬಡತನ ಕಲಿಸೋ ಪಾಠನ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ ಕಣಮ್ಮ. ಯಾಕೆ ಅಂತಂತಂದರೆ, ಹಸಿವು ಅಂದರೆ ಏನು ಅಂತ ದೊಡ್ಡ ದೊಡ್ಡ ಥೀಸಿಸ್ ಇರೋದು, ದೊಡ್ಡ ದೊಡ್ಡ ಪ್ರಬಂಧಗಳನ್ನು ಬರಿಬೋದು, ಗೊತ್ತಾಯ್ತಾ, ಡಾಕ್ಟ್ರೇಟ್ ತಗೋಬೋದು, ಇದು ಮಾಡ್ಬೋದು. 3 ಹೊತ್ತು ಊಟ ಮಾಡೋನು ಪ್ರಬಂಧ ಬರೆದ್ರೆ ಹೆಂಗಿರುತ್ತಮ್ಮ. ಆದರೆ ಒಂದು ದಿವಸ ಉಪವಾಸ ಇದ್ದು ನೀನು ಬರೆದ್ರೆ, ಅರ್ಥ ಆಯ್ತಾ, ಅದರ ಅನುಭವ ಇದೆಯಲ್ಲ, ಓದುಗನಿಗೆ ನೇರವಾಗಿ ಮನ ಮುಟ್ಟುತ್ತೆ. ಹಾಗೆ ಹಸು ಕಲಿಸುವಂಥ ಪಾಠನ, ಒಳ್ಳೆ ನೀತಿನ ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಓದಿರೋದು ಅಷ್ಟೇ. ಹಾಗಾಗಿ ಮನುಷ್ಯನಿಗೆ ಹಸಿವು ಬೇಕು, ಗೊತ್ತಾಯ್ತಾ. ಕೆಲವ್ರು ನಾನು ನೋಡಿ, ನೀವು ಹಳ್ಳಿಗಳ ಕಡೆ ಬೈತಾರೆ, ಏನಂತಂದರೆ ಹೇಳಿದ ಕೆಲಸ ಸರಿಯಾಗಿ ಮಾಡಲ್ಲ, ಅಯ್ಯ ಹೊಟ್ಟೆ ತುಂಬ್ದನವನು ಅಂತಾರೆ. ಹೊಟ್ಟೆ ತುಂಬ್ದವನು ಕೆಲಸ ಸರಿಯಾಗಿ ಮಾಡಲ್ಲ. ಅವನು ಎಷ್ಟು ಒಳ್ಳೆ ಕೆಲಸಗಾರನೇ, ಏನು ನಿಯತ್ನವನೇ. ಆದರೆ ಹಸು ಕಣಪ್ಪ, ಹಸು ಒಳ್ಳೆಯವನು ಅಂತಾರೆ, ಅಷ್ಟೇ ವ್ಯತ್ಯಾಸ. ನಿಜ ನಿಜ. ಇನ್ನು ಅನೇಕ ಪಾತ್ರಗಳನ್ನ ದೊಡ್ಡಣ್ಣ ಅವರು ಕನ್ನಡದ ಪ್ರೇಕ್ಷಕರಿಗೋಸ್ಕರ ಅಭಿನಯಿಸಿ ತೋರಿಸಿದ್ದೀರಿ, ಅದನ್ನ ಜೀವಿಸಿ ತೋರಿಸಿದ್ದೀರಿ. ನಿಮಗೆ ಬಹಳ ಕಾಡಿದ್ದು, ಬಹಳ ಹತ್ತಿರವಾಗಿದ್ದು, ನೀವು ಬಹಳ ಅನುಭವಿಸಿ ಆಸ್ವಾದಿಸಿ ಅಭಿನಯಿಸಿದ ಪಾತ್ರ ಯಾವುದು ಅಂತ ಹೇಳಿ? ಅಮ್ಮ, ನಾನು ನಿನಗೆ ಫಸ್ಟೇ ಹೇಳ್ಬಿಟ್ಟೆ, ನಾವು ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಮಾಡೋ ಪಾತ್ರಗಳನ್ನು ಪ್ರೀತಿಸಿದ್ವಿ. ಪ್ರತಿ ಪಾತ್ರಗಳನ್ನು. ಹೌದು, ಪ್ರತಿ ಪಾತ್ರಗಳನ್ನು. ಏಕೆಂದರೆ ನಮಗೆ ಊಟನೇ ಇದಮ್ಮ. ನನಗೆ 3 ಮಕ್ಕಳಮ್ಮ, ನನ್ನ ಹೆಂಡತಿ. 4 ಜೀವದ ಹೊಟ್ಟೆ ತುಂಬಬೇಕು ಅಂತಂತಂದರೆ ನೀನು ತನ್ಮಯತೆಯಿಂದ ಅನುಭವಿಸ್ಬೇಕು, ಅಭಿನಯಿಸ್ಬೇಕು, ಅರ್ಥ ಆಯ್ತಾ. ಆವಾಗ ಅಭಿನಯಿಸಿ ಪ್ರೇಕ್ಷಕ ಎಸ್ ಅಂದರೆ ಮಾತ್ರ ನನ್ನ ಮನೆಗೆ ಎಲ್ಲರೂ ತಟ್ಟೆಗೆ ಅನ್ನ ಬೀಳೋದು, ಸಾರು ಬೀಳೋದು, ಇಲ್ಲದಿದ್ರೆ ಇಲ್ಲ, ಗೊತ್ತಾಯ್ತಾ. ಯಾವ ಕೆಲಸ ಮಾಡಬೇಕಾದ್ರೂ ಭಕ್ತಿ ಬೇಕು, ಶ್ರದ್ಧೆ ಬೇಕು. ಅವೆರಡೂ ಇರೋ ಜಾಗದಲ್ಲಿ ಫೇಲ್ ಆಗಲ್ಲ ಕಣಮ್ಮ. ಹಾಗೇ ಆಗುತ್ತೆ. ದೇವರು ನಮಗೆ ಅಂತ ಒಂದು ಒಳ್ಳೆ ಬುತ್ತಿನ ಅವನು ಯಾವ ಸಮಯಕ್ಕೆ ಕೊಡಬೇಕು, ಯಾರ ಹತ್ರನೂ ಹೇಳಿಸ್ಕೊಂಡು ಕೊಡುವಂಥವನಲ್ಲ, ಸರಿಯಾದ ಸಮಯಕ್ಕೆ ಕೊಡ್ತಾನೆ. ಅದನ್ನು ನಾವು ಕಾಯಬೇಕು ಅಷ್ಟೇ. ನಾವು ತಿನ್ನೋ ಒಂದು ತುತ್ತು ಅನ್ನದ ಬೆಲೆ ನಾವು ತಿಳ್ಕೊಂಬಿಟ್ರೆ ಯಾರೂ ತಪ್ಪು ಮಾಡಲ್ಲ, ಅಲ್ವೇನಮ್ಮ. ಪ್ರತಿಯೊಬ್ಬ